ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಫ್ರೆಂಡ್ಸ್, ಫ್ರೈಡೇ ಮಾರ್ನಿಂಗ್ ಅಂದರೆ ಗೊತ್ತಲ್ವಾ, ಪೂಜಾ ಡೇ ಅಂತಲೇ ಹೇಳ್ಬೋದು. ಫ್ರೈಡೇ ಆ್ಯಂಡ್ ಮಂಡೇ ಅಂದರೆ ಪೂಜೆ ಮಾಡೋದನ್ನ ನಾನು ಮಿಸ್ ಮಾಡೋದಿಲ್ಲ. ನಿಮ್ಮ ಮನೆಗಳಲ್ಲೂ ಇದೇ ಥರ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಇವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ, ಬಿಕಾಸ್ ಬೇಗ ಕ್ವಿಕ್ಕಾಗಿ ಆಗುತ್ತೆ ಇದಾದರೆ ಅಂತ. ಬ್ರೇಕ್ಫಾಸ್ಟ್ಗೆ ಇವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ರುಟೀನ್ ಇವತ್ತು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಇಲ್ಲಿ ಅಕ್ಕಿ ವಾಶ್ ಮಾಡ್ತಾ ಇದ್ದೀನಿ. ಸೊ ಅಕ್ಕಿ ವಾಶ್ ಮಾಡಿಬಿಟ್ಟು, ಸೊ ನಾನಿಲ್ಲಿ 1 ಕಪ್ ಅಕ್ಕಿ ತೊಗೊತಾ ಇದ್ದೀನಿ. ಸೊ ಅದಕ್ಕೆ 2 ಕಪ್ ವಾಟರ್ ಹಾಕಿ ಸೊ ಕುಕ್ಕರ್ಗೆ ಇಟ್ಬಿಡ್ತೀನಿ. ಅದು 2 to 3 ವಿಸಲ್ ಕೂಗಿಸ್ಬೇಕು. ಸೊ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು ಅನ್ನ. ಯಾಕಂದರೆ ಈ ಥರ ಪುಳಿಯೋಗರೆ, ವಾಂಗಿಬಾತ್, ಸೊ ರೈಸ್ ಐಟಮ್, ಫ್ರೈಡ್ ರೈಸ್, ಈ ಥರ ಸ್ವಲ್ಪ ರೈಸ್ ತುಂಬ ಸಾಫ್ಟ್ ಇದ್ದರೆ ಟೇಸ್ಟ್ ಇರೋದಿಲ್ಲ. ಅದನ್ನೆಲ್ಲ ಒಗ್ಗರಣೆ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ಲೈಟಾಗೆ ಸ್ವಲ್ಪ ನೀರು ಕಮ್ಮಿ ಹಾಕಿದರೆ ಸ್ವಲ್ಪ ಲೈಟಾಗಿರುತ್ತೆ ರೈಸು. ಆಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಈಗ ಬದನೆಕಾಯಿ ಕಟ್ ಮಾಡ್ಕೋಬೇಕು, ಅದ್ರ ಜೊತೆ ಒಗ್ಗರಣೆ ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ನಾನು ಏನೇನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಸಾಸಿವೆ, ಕರಿಬೇವು, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಾಗೆ ಹುಣಸೆ ಹುಳಿ, ಹಾಗೆ ಸ್ವಲ್ಪ ಬೆಲ್ಲ, ಹಾಗೆ ಬದನೆಕಾಯಿ, ಹಾಗೆ ಬಟಾಣಿ ಕಾಳು. ಸೊ ಕ್ಯಾಪ್ಸಿಕಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ವಾಂಗಿಬಾತ್ ಜಸ್ಟ್ ಪುಳಿಯೋಗರೆಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನಾವು ಆ್ಯಡ್ ಮಾಡ್ತೀವೋ ಸೇಮ್ ಅದೇ ಥರನೇ ಮಾಡ್ತೀವಿ. ಬಟ್ ಇಲ್ಲಿ ಬದನೆಕಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ, ಜೊತೆಗೆ ಬಟಾಣಿ ಕಾಳು ಹಾಗೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತೀವಿ. ಯಾಕಂದರೆ ಟೇಸ್ಟ್, ಬಟ್ ಇಂಗ್ರೀಡಿಯೆಂಟ್ ಸೇಮ್, ಬಟ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಬದನೆಕಾಯಿಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀವಲ್ವ, ಅದಕ್ಕೆ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಈಗ ಬದನೆಕಾಯಲ್ಲಿ ತುಂಬ ಹುಳ ಎಲ್ಲ ಇರುತ್ತೆ, ಹಾಗೆ ಕೆಮಿಕಲ್ಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಡಬೇಕು, ಸೊ ಏನಾದರೂ ಕೆಮಿಕಲ್ಸ್ ಇದ್ದರೆ ಎಲ್ಲ ರಿಮೂವ್ ಆಗುತ್ತೆ ಅಂತ. ಸೊ ನೀವು ಇದೆ ಅಂತಲ್ಲ, ಯಾವುದೇ ತರಕಾರಿಗಳಿಗೆ ಆಗಲಿ ಸ್ವಲ್ಪ ಇಲ್ಲ ಟರ್ಮರಿಕ್ ಆ್ಯಡ್ ಮಾಡಿ, ಇಲ್ಲ ಅಂದರೆ ಹುಣಸೆ ಹುಳಿ ಆ್ಯಡ್ ಮಾಡಿ. ಯಾವುದೇ ಒಂದು ರೀತಿ ಕೆಮಿಕಲ್ಸ್ ಇದ್ದರೂ ರಿಮೂವ್ ಆಗುತ್ತೆ. ಇವಾಗ ತುಂಬ ನ್ಯೂಸಲ್ಲೆಲ್ಲ ತುಂಬ ಕೇಳ್ತಾ ಇದ್ದೀವಿ, ತರಕಾರಿನೆಲ್ಲ ಎಲ್ಲೆಲ್ಲೋ ಬೆಳೀತಾ ಇದ್ದಾರೆ, ಒಳ್ಳೆ ನೀರಲ್ಲಿ ಬೆಳೀತಾ ಇಲ್ಲ, ತುಂಬ ನ್ಯೂಸ್ ಬರ್ತಾ ಇದೆ. ಅದಕ್ಕೆ ಈ ಥರ ಹುಣಸೆ ಹುಳಿ ನೀವು ಸ್ವಲ್ಪ ಅದರಲ್ಲಿ ಆ್ಯಡ್ ಮಾಡೋದ್ರಿಂದ ಯಾವುದೇ ಥರ ಕೆಮಿಕಲ್ಸ್ ಇದ್ದರೂ ರಿಮೂವ್ ಆಗುತ್ತೆ. ಸೊ ನೀವು ಅದನ್ನ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಫ್ರಿಜ್ಜಲ್ಲಿ. ಸೊ ನೀವು ಈ ಥರ ಡೈಲಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೋಬೇಕಾದಾಗ ಆ್ಯಡ್ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಕಮ್ಮಿ ಇದ್ದಾಗ ನಿಮಗೆ, ಇಲ್ಲ ಅಂದರೆ ಆಫೀಸ್ಗೆ ಹೋಗೋರಿಗೆ, ಕಿಡ್ಸ್ ಲಂಚ್ ಬಾಕ್ಸ್ಗೆ ಅಥವಾ ಟ್ರಾವೆಲಿಂಗ್ ಹೋಗುವಾಗ ಈ ರೆಸಿಪಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ನೀವು ಪುಳಿಯೋಗರೆ ಹೆಂಗೆ ನಿಮಗೆ ಕ್ವಿಕ್ ರೆಸಿಪಿನೂ ಸೇಮ್ ಅದೇ ಥರನೇ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸ್ವಲ್ಪ ಜನ ಇಷ್ಟಪಡೋದಿಲ್ಲ, ಬಟ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಾನು ಸ್ವಲ್ಪ ಸಾಸಿವೆ, ಕರಿಬೇವು, ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಸ್ವಲ್ಪ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೆ. ಸೊ ಅದ್ರ ಬಗ್ಗೆ ನಿಮಗೇನಾದರೂ ನಾಲೆಡ್ಜ್ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದರಿಂದ ಏನು ಬೆನಿಫಿಟ್ಸ್ ಇದೆ, ಯಾವ ಸ್ಕಿಲ್ಸ್ ಫಸ್ಟ್ನ ನಾವು ಕಲಿಬೇಕು, ಎಷ್ಟು ಯೂಸ್ಫುಲ್ ಆಗುತ್ತೆ ನಮಗೆ ಎಕ್ಸ್ಪೀರಿಯನ್ಸ್ ಆದರೆ. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲೀಸ್ ಶೇರ್ ಮಾಡಿ ಅದ್ರ ಬಗ್ಗೆ. ನನಗೂ ಯೂಸ್ ಆಗುತ್ತೆ, ಮತ್ತು ವಿಡಿಯೋ ನೋಡ್ತಿರೋ ಬೇರೆ ವ್ಯೂವರ್ಸ್ಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಹಾಗೆ ಇಲ್ಲಿ ಸ್ವಲ್ಪ
ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಇಷ್ಟ, ಈ ಥರ ಸಣ್ಣ ಸಣ್ಣದಾಗಾದರೂ ಕಟ್ ಮಾಡ್ಕೋಬೋದು, ಸ್ವಲ್ಪ ದೊಡ್ಡದಾಗಾದರೂ ಕಟ್ ಮಾಡ್ಕೋಬೋದು. ಒಂದೇನಪ್ಪ ಅಂದರೆ ತುಂಬ ಸಣ್ಣ ಕಟ್ ಮಾಡ್ಕೊಂಬಿಟ್ರೆ ಅದು ಬೇಯ್ತಾ ಬೇಯ್ತಾ ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ಸಣ್ಣದಾಗ್ಬಿಡ್ತವೆ ಅವು. ಹಾಗಾಗಿ ಸ್ವಲ್ಪ ದೊಡ್ಡದೇ ಕಟ್ ಮಾಡ್ಕೊಂಡ್ರೆ ನಾವು ತಿನ್ಬೇಕಾದ್ರೆ ನಮಗೆ ಸಿಗುತ್ತೆ ಅದು. ಇಲ್ಲ ಅಂದರೆ ಅದು ತುಂಬ ಮೆತ್ತಗಾಗ್ಬಿಟ್ಟಿರುತ್ತೆ ಫ್ರೈ ಆದಾಗ. ಸೊ ಹಾಗೆ ಇಲ್ಲಿ ಸ್ವಲ್ಪ ಬಟಾಣಿ ಕಾಳನ್ನ ನಾನು ಬಾಯ್ಲ್ ಮಾಡ್ತಾಯಿದ್ದೀನಿ. ಈಗ ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರೋ ಅಷ್ಟು ಚೆನ್ನಾಗೆ ವಾಂಗಿಬಾತ್ ರೆಸಿಪಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಮೇಲೆ ಬಟಾಣಿ ಕಾಳು ಹಾಕಿ ಆಮೇಲೆ ನೆಕ್ಸ್ಟು ಏನು ಮಾಡಬೇಕಂತ ಹೇಳ್ತೀನಿ. ಸೊ ಹಾಗೆ ಇಲ್ಲಿ ನನ್ನ ಮಗನ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೆ. ಸೊ ಇಲ್ಲಿ ಅವನಿಗೆ ಡ್ರ್ಯಾಗನ್ ಫ್ರೂಟ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಚಪಾತಿ ಏನಾದರೂ ರೋಲ್ ಮಾಡಿ ಇಡ್ತೀನಿ. ಸೊ ಅವನಿಗೆ ಈ ಥರ ಇಟ್ಟರೆ ಇಷ್ಟ. ಮಕ್ಕಳು ಲಂಚ್ ಬಾಕ್ಸಲ್ಲಿ ಸೊ ನೀವು ರೈಸ್ ಜೊತೆ ಇಲ್ಲ ಒಂದು ಚಪಾತಿ ದೋಸೆ ಅದ್ರ ಜೊತೆ ಒಂದು ವೆಜಿಟೇಬಲ್ ಆಗಲಿ ಒಂದು ಫ್ರೂಟ್ಸ್ನ ಆ್ಯಡ್ ಮಾಡಿ, ಯಾಕಂದರೆ ವಿಟಮಿನ್ಸ್ ಮತ್ತು ಫೈಬರ್ ಚೆನ್ನಾಗಿ ಸಿಗುತ್ತೆ ಅವರಿಗೆ. ಸೊ ಡೈಲಿ ನಾವು ಮಸ್ಟ್ ಆ್ಯಂಡ್ ಶುಡ್ ಕೊಡಲೇಬೇಕು ಮಕ್ಕಳಿಗೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಜಾಮೂನ್ ಮಾಡಿದ್ದೆ. ಸೊ ಹಾಗೆ ಜಾಮೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಅವ್ನು ಮಾರ್ನಿಂಗ್ ಇಲ್ಲೇ ತಿಂದಿದ್ದಾನೆ ಬ್ರೇಕ್ಫಾಸ್ಟ್. ಹಾಗಾಗಿ ಅವನಿಗೆ ಜಸ್ಟ್ ಸ್ನ್ಯಾಕ್ಸ್ ಇಡ್ತಾ ಇದ್ದೀನಿ. ಸೊ ಬಂದಮೇಲೆ ರೈಸ್ ಜೊತೆ ಕ್ಯಾರೆಟ್ ಏನಾದರೂ ಫ್ರೂಟ್ಸ್ ತಿಂತಾನೆ ಮನೆಗೆ ಬಂದು. ಹಾಗಾಗಿ ಇಲ್ಲಿ ಜಾಮೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ಚೆನ್ನಾಗಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಬಟಾಣಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬದನೆಕಾಯಿ ಚೆನ್ನಾಗಿ ಬೇಯಬೇಕು, ಆವಾಗಲೇ ನೀವು ನೆಕ್ಸ್ಟು ಆ್ಯಡ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಟೇಸ್ಟ್ ಚೆನ್ನಾಗೇ ಬರೋದಿಲ್ಲ ವಾಂಗಿಬಾತು. ಹಾಗಾಗಿ ಬದನೆಕಾಯಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಈಗ ಹುಣಸೆ ಹುಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಹುಣಸೆ ಹುಳಿನೂ ಜಾಸ್ತಿ ಬೇಡ, ಒಂದು 3 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ ಸಾಕು. ಸೊ ನೆಕ್ಸ್ಟ್ ಈಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬೆಲ್ಲ ಹಾಕಿದ್ರೇ ಅದ್ರ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಪುಳಿಯೋಗರೆಗಾದರೂ ಅಷ್ಟೇ ಅಲ್ವಾ. ಸೊ ಅದೇ ಥರನೇ ಇದಕ್ಕೂ ಅಷ್ಟೇ. ಹಾಗೆ ಈಗ ಸ್ವಲ್ಪ ವಾಂಗಿಬಾತ್ ಪೌಡರ್ ಹಾಕಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೂ ಅಲ್ಲ ಫುಲ್ಲು ಕಮ್ಮಿನೂ ಅಲ್ಲ, ಮೀಡಿಯಮ್ಮಾಗಿ ಹಾಕಿ ಎಣ್ಣೆನ. ಸೊ ಇವಾಗ ರೆಡಿ ಆಗಿದೆ ಇಷ್ಟೇ ಇದು. ಇವಾಗ ಜಸ್ಟ್ ಇದಕ್ಕೆ ರೈಸ್ ಆ್ಯಡ್ ಮಾಡಿಬಿಟ್ರೆ ಮುಗಿಯುತ್ತೆ. ಫ್ರೆಂಡ್ಸ್, ಹೊಸ್ದಾಗಿ ಏನಾದರೂ ಲರ್ನ್ ಮಾಡಬೇಕು ಅಂತ ಆಸೆ ಇದ್ದರೆ ಸೊ ನೀವು ಕಲಿಯೋದಕ್ಕೆ ಏಜ್ ಮ್ಯಾಟರೇ ಆಗಲ್ಲ. ಸೊ ಮುಖ್ಯವಾಗಿ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಮತ್ತು ಪಾಸಿಟಿವಿಟಿ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಎಸ್ಪೆಷಲಿ ಹೌಸ್ ವೈಫ್ಸ್ ಇಲ್ಲ ಮಕ್ಕಳಿರೋ ಮಾಮ್ಸ್ ಕೇಳ್ತಾ ಇದ್ದೀನಿ. ಸೊ ನಮ್ಗೆ ಏನೇನೋ ಕಲಿಬೇಕು ಅಂತ ಆಸೆ ಇರುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಟೈಮ್ ಅಡ್ಜಸ್ಟ್ ಆಗ್ತಾ ಇರಲ್ಲ, ಇನ್ನೊಂದೇನೋ ಪ್ರಾಬ್ಲಮ್ ಇರುತ್ತೆ. ಬಟ್ ಹಾಗಂತ ನಾವು ಕೆಲಸಕ್ಕೆ ಹೋಗಬೇಕು ಅಂತ ಏನಿಲ್ಲ. ಸೊ ನಮಗೋಸ್ಕರ ನಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳಕ್ಕೋಸ್ಕರ ನಾವು ಕಲಿಯೋದನ್ನ ಸ್ಟಾಪ್ ಮಾಡಬೇಡಿ. ಸೊ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಜಸ್ಟ್ ಏನಾದರೂ ಕಲಿಯೋಕ್ಕೆ ನೋಡಿ. ಸೊ ನಾವು ತುಂಬ ರೀಲ್ಸ್ ನೋಡೋದು, ಯೂಟ್ಯೂಬಲ್ಲಿ ಏನೇನೋ ನೋಡಿ ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ಅದ್ರ ಬದಲು ನಮಗೋಸ್ಕರ ನಾವು ನಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ಆ ಥರ ಇಂಪ್ರೂವ್ ಮಾಡ್ಕೊತಾ ಹೋದರೆ ಯಾವತ್ತೋ ಒಂದಿನ ನಮಗೆ ಸಕ್ಸಸ್ಗೆ ಒಂದು ಸಕ್ಸಸ್ ಸಿಗುತ್ತೆ. ಸುಮ್ಮನೆ ಇದ್ದರೆ ಸೊ ಅಲ್ಲೇ ಇರ್ತೀವಿ ಹೊರತು ನಾವು ಮುಂದೆ ಬರಲ್ಲ. ಎಲ್ಲದಕ್ಕೂ ಒಂಥರ ಎಸಿಟೇಟ್ ಮಾಡ್ಕೊತೀವಿ. ಸೊ ತುಂಬ ಫಿಯರ್ ಅನ್ನಿಸ್ತಾ ಇರುತ್ತೆ. ಸೊ ನೀವು ಏನಾದರೂ ಒಂದು ಇಂಪ್ರೂವ್ ಮಾಡ್ಕೊತಾ ಹೋಗ್ರಿ, ಅಪ್ಡೇಟ್ಸ್ ಮಾಡ್ಕೊತಾ ಹೋಗ್ರಿ ಲೈಫಲ್ಲಿ. ಸೊ ನೀವು ಕೆಲಸಕ್ಕೆ ಹೋಗ್ಬೇಕಂತ ಏನಿಲ್ಲ. ಸೊ ಮನೆಯಲ್ಲೇ ಏನಾದರೂ ಅಪ್ಡೇಟ್ಸ್ ಮಾಡ್ತಾ ಹೋಗ್ರಿ. ಸೊ ಆವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನೇನೋ ಒಂದು ಮಾಡ್ತೀನಿ. ಒಂದಿನ ನಮ್ಮ ಎಫರ್ಟ್ಸ್ಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ಹೇಳ್ಬೇಕನ್ನಿಸ್ತು, ಹಾಗಾಗಿ ಹೇಳಿದೆ. ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಶೇರ್ ಮಾಡಿದೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಸ್ವಲ್ಪ ಕಾಫಿ ಮಾಡ್ತಾ ಇದ್ದೀನಿ, ಯಾಕಂದರೆ ಮಾರ್ನಿಂಗ್ ನಾನು ಕಾಫಿ ಕುಡ್ದಿರಲಿಲ್ಲ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಕಾಫಿ ಕುಡಿತಾ ಇದ್ದೀನಿ. ಸೊ ಕಾಫಿ ಕುಡ್ಕೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ಈಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ.
ಈಗ ನೆಕ್ಸ್ಟು ರೈಸ್ನ ಮಿಕ್ಸ್ ಮಾಡಿಬಿಟ್ರೆ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಸಾಲ್ಟ್ ಒಂದು ಹಾಕಿರಲಿಲ್ಲ, ಸ್ವಲ್ಪ ಹಾಕಿದ್ದೆ. ಇವಾಗ ಸ್ವಲ್ಪ ಕಮ್ಮಿ ಇದ್ದರೆ ನೋಡಿ ಹಾಕ್ಕೊಂಡ್ರೆ ಆಯ್ತಷ್ಟೇ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ವಾಂಗಿಬಾತ್ ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈಗ ನನ್ನ ಹಸ್ಬೆಂಡ್ಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಹೇಗಿದೆ ಅಂತ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ವಾಂಗಿಬಾತು, ಹಾಗೆ ಅದಕ್ಕೆ ಇವತ್ತು ನಾನು ಮಾಡಿದ್ದು. ಟೇಸ್ಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ನೆಕ್ಸ್ಟು ಹೇಳಿದ್ನಲ್ವ, ಫ್ರೈಡೇ ಪೂಜೆ ಕ್ಲೀನಿಂಗ್, ಹಾಗೆ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು, ಪೂಜಾ ರೂಮೆಲ್ಲ ಕ್ಲೀನ್ ಮಾಡಬೇಕು. ನಾನು ವೀಕಲ್ಲಿ 2 ಟೈಮ್ಸ್ ಕ್ಲೀನ್ ಮಾಡ್ತೀನಿ ಪೂಜಾ ರೂಮ್ನ. ಬಿಕಾಸ್ ಒಂದು ಪಾಸಿಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನನಗೆ ಹಾಗೆ ಪೂಜೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಮಂಡೇ ಆ್ಯಂಡ್ ಫ್ರೈಡೇ ನಾನು ಮಸ್ಟ್ ಆ್ಯಂಡ್ ಶುಡ್ ಕ್ಲೀನ್ ಮಾಡೇ ಮಾಡ್ತೀನಿ. ಹಾಗೆ ಆ್ಯಕ್ಚುಲಿ ಮಂಡೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಹಾಗಾಗಿ ಇವತ್ತು ಜಸ್ಟು ಅಲ್ಲೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಸಮ್ಟೈಮ್ಸ್ ಏನು ಮಾಡ್ತೀನಿ ಅಂದರೆ, ಸೊ ಎಲ್ಲದನ್ನೂ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಬಿಕಾಸ್ ನನಗೆ ಸಮ್ಟೈಮ್ಸ್ ಟೈಮ್ ಇರೋದಿಲ್ಲ. ಹಾಗಾಗಿ ಒಂದೊಂದು ಸತಿ ಏನು ಮಾಡ್ತೀನಿ ಅಂದರೆ, ಈ ಥರ ಎಲ್ಲ ಅಲ್ಲೇ ಸೈಡಿಗೆ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ, ಹಾಗೆ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಫೋಟೋಸ್ನೆಲ್ಲ ಒರೆಸ್ಕೊತೀನಿ. ಫಸ್ಟು ಫೋಟೋಸ್ ಎಲ್ಲ ಒರೆಸ್ಕೊತೀನಿ, ನೆಕ್ಸ್ಟು ಕೆಳಗಿಂದೆಲ್ಲ ಒರೆಸ್ಕೊತ ಬರ್ತೀನಿ. ಸೊ ಎಲ್ಲದಕ್ಕೂ ಬೇರೆ ಬೇರೆ ನೀವು ಬಟ್ಟೆನ ಯೂಸ್ ಮಾಡಿ, ಎಲ್ಲದಕ್ಕೂ ಒಂದೇ ಬಟ್ಟೆ ಯೂಸ್ ಮಾಡಿಬಿಡಿ. ಫ್ರೆಂಡ್ಸ್, ಪೂಜೆ ರೂಮಲ್ಲಿ ಅನ್ನೆಸೆಸರಿ ಐಟಮ್ಸ್ನ ಜಾಸ್ತಿ ಇಡಬೇಡಿ. ಸೊ ತುಂಬ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗೆ ಪೂಜೆ ಮುಗಿದ್ಮೇಲೆ ಫ್ಲವರ್ಸ್ ಅಥವಾ ಲೀವ್ಸ್ ಜಾಸ್ತಿ ಟೈಮ್ ಅಲ್ಲೇ ಬಿಡಬೇಡಿ. ಹೂಗಳ್ನಾಗಲಿ, ಸೊ ಏನೇ ಒಂದು ಐಟಮ್ಸು ಜಾಸ್ತಿ ಒನ್ ಡೇ ಆರ್ 2 ಡೇಯಲ್ಲಿ ಅದನ್ನ ತೆಗೆದ್ಬಿಡಿ. ಹಾಗೆ ಇಲ್ಲಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ವಾಶ್ ಮಾಡಬೇಕೀಗ. ಸೊ ನಾನು ಜಾಸ್ತಿ ಇಟ್ಕೊಂಡಿಲ್ಲ, ಸ್ವಲ್ಪ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಮ್ಮಿನೂ ಅಲ್ಲ. ಏನು ನೆಸೆಸಿಟಿ ಇದೆಯೋ ಅಷ್ಟೇ ನಾನು ಇಟ್ಕೊಂಡಿರೋದು. ಹಾಗೆ ನಾನು ಸ್ವಲ್ಪ ಸಬೀನ ಪೌಡರ್ ಮತ್ತು ಫಸ್ಟು ಹುಣಸೆ ಹುಳಿ ನೆನಿಟ್ಟಿದ್ದೆ. ಸೊ ಅದರಿಂದ ನೀಟಾಗಿ ಈ ಥರ ವಾಶ್ ಮಾಡ್ಕೊಂಬಿಟ್ಟು, ಸೊ ಅದು ಸಬೀನ ಪೌಡರಿಂದ ಚೆನ್ನಾಗಿ ಇನ್ನೊಂದು ಸತಿ ವಾಶ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೆಳ್ಳಿ ಸಾಮಾನ್ಸ್ ಎಲ್ಲ. ಹಾಗೆ ಹಿತ್ತಾಳಿ ಸಾಮಾನ್ಸ್ ಮತ್ತು ಬೆಳ್ಳಿ ಸಾಮಾನ್ಸ್ನ ಈ ಥರ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ. ತುಂಬ ಸ್ಟ್ರಾಂಗ್ ಇರೋ ಸೋಪ್ನ ಯೂಸ್ ಮಾಡಬೇಡಿ. ಹಾಗೆ ವಾಶ್ ಮಾಡಿದ ಮೇಲೆ ಚೆನ್ನಾಗಿ ಕ್ಲೀನ್ ವಾಟರ್ನಲ್ಲಿ ಮತ್ತೆ ವಾಶ್ ಮಾಡಿ, ಸಾಫ್ಟ್ ಕ್ಲಾತ್ನಿಂದ ವೈಪ್ ಮಾಡಿ, ಕಂಪ್ಲೀಟ್ಲಿ ಡ್ರೈ ಆದಮೇಲೆ ಮತ್ತೆ ಯೂಸ್ ಮಾಡಿ. ಸೊ ಚೆನ್ನಾಗೇ ನಾವು ಅದಕ್ಕೋಸ್ಕರನೇ ಒಂದು ದೇವ್ರಿಗಂತಲೇ ಬಟ್ಟೆ ಇಟ್ಕೊಂಡಿರ್ತೀವಲ್ವ ನಾರ್ಮಲಾಗಿ. ಸೊ ಅದರಿಂದ ನೀಟಾಗಿ ವಾಶ್ ಆದಮೇಲೆ ನೀಟಾಗಿ ಇನ್ನೊಂದು ಸತಿ ನೀರೆಲ್ಲ ಇರುತ್ತಲ್ವ ಅದನ್ನು ಮತ್ತೆ ವೈಪ್ ಮಾಡಿ. ಸೊ ಆವಾಗಂದರೆ ನೀಟಾಗುತ್ತೆ. ಇಲ್ಲಾಂದರೆ ಕಲೆ ಎಲ್ಲ ಹಾಗೆ ಕುತ್ಕೊಂಡ್ಬಿಟ್ಟಿರುತ್ತೆ ದೇವ್ರ ಸಾಮಾನ್ಸ್ ಮೇಲೆ. ಸೊ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾಯಿದ್ರೆ ಪೂಜಾ ರೂಮ್ ಕೂಡ ನೀಟಾಗಿರುತ್ತೆ. ಹಾಗೆ ಪೂಜಾ ಐಟಮ್ಸ್ ಕೂಡ ಲಾಂಗ್ ಟೈಮ್ ಚೆನ್ನಾಗಿರುತ್ತೆ. ಸ್ವಲ್ಪ ಇಲ್ಲ ನೀವು ವಾಶ್ ಮಾಡಲೇ ಇಲ್ಲ ಅಂದರೆ ಬೆಳ್ಳಿ ಸಾಮಾನ್ಸ್ ಎಲ್ಲ ನೋಡೋಕ್ಕಾಗಲ್ಲ. ಆ ಥರ ಎಲ್ಲ ತುಂಬ ಡಸ್ಟ್ ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಎಲ್ಲ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ವೀಕಲ್ಲಿ 2 ಟೈಮ್ಸ್ ಕ್ಲೀನ್ ಮಾಡಿ, ಹಾಗೆ ವಾಶ್ ಮಾಡಿ
ಪೂಜಾ ರೂಮ್ನ ನಮಗೂ ಒಂದು ಪಾಸಿಟಿವಿಟಿ, ಒಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅದರಿಂದ. ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿದ್ದಾವೆ ಬೆಳ್ಳಿ ಸಾಮಾನೆಲ್ಲ. ಸೊ ನೀವು ಹುಣಸೆ ಹುಳಿನ ಆ್ಯಡ್ ಮಾಡಿ ಯಾವುದೇ ರೀತಿ ತುಂಬ ದೇವ್ರ ಸಾಮಾನು ವಾಶ್ ಮಾಡೋಕ್ಕೆ ತುಂಬ ಪೌಡರ್ ಇದ್ದಾವೆ ಮಾರ್ಕೆಟಲ್ಲಿ. ಬಟ್ ಬೆಸ್ಟ್ ಆಪ್ಷನ್ ಅಂದರೆ ಝೀರೋ ಇನ್ವೆಸ್ಟ್ಮೆಂಟ್. ಸೊ ಬೆಸ್ಟ್ ಆಪ್ಷನ್, ಬಜೆಟ್ ಫ್ರೆಂಡ್ಲಿ. ಸೊ ಹುಣಸೆ ಹುಳಿನ ನೀವು ಚೆನ್ನಾಗಿ ಅದರಿಂದ ಫಸ್ಟು ವಾಶ್ ಮಾಡಿ, ಆಮೇಲೆ ನೆಕ್ಸ್ಟು ಸ್ವಲ್ಪ ಸಬೀನಾ ಪೌಡರ್ ಇದ್ದರೆ ಇಲ್ಲ ನಾರ್ಮಲ್ ಸೋಪ್ ಇದ್ದರೆ ಅದರಲ್ಲಿ ಅದಕ್ಕೋಸ್ಕರನೇ ಇಟ್ಕೊಂಡಿರ್ತೀವಲ್ವ ಸೋಪ್ನ, ಅದರಿಂದ ಆದರೂ ವಾಶ್ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ರೀತಿಯ ಔಟ್ಸೈಡ್ ತುಂಬ ಸಿಗುತ್ತೆ, ಅದೇನು ಅವಶ್ಯಕತೆ ಇಲ್ಲ. ಸುಮ್ಮನೆ ಅನ್ನೆಸೆಸರಿ ನಾವು ಒನ್ ಟೈಮ್ ತರಿಸ್ತೀವಿ, ನೆಕ್ಸ್ಟ್ ಟೈಮಿಗೆ ಮತ್ತೆ ನಾವೇನು ರುಟೀನ್ ಇರುತ್ತೋ ನಮ್ಮದು ಅದನ್ನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲ ಈಗ ಮುಗೀತು. ಸೊ ನೀಟಾಗಿ ಈಗ ಅರೇಂಜ್ ಮಾಡಬೇಕು ಎಲ್ಲದನ್ನೂ. ಫ್ರೆಂಡ್ಸ್, ಈಗ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಈಗ ದೀಪ ಹಚ್ಚಿದೆ. ಸಾರಿ, ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ದೀಪ ಹಚ್ಚಿದ ಮೇಲೆ ನನಗೆ ನೆನಪಾಯಿತು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ನೆಕ್ಸ್ಟು ಈಗ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡಿದ ಮೇಲೆ ಎಷ್ಟು ಒಂದು ರಿಲೀಫ್ಸ್ ಮತ್ತು ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಮನಸ್ಸಿಗೆ. ಸೊ ಏನೋ ಒಂಥರ ಹ್ಯಾಪಿ ಫೀಲಿಂಗ್ ಅನಿಸ್ತಾ ಇರುತ್ತೆ. ಸೊ ನಿಮಗೂ ಹಾಗೆ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ನೆಕ್ಸ್ಟು ಈಗ ಬಾಗಿಲು ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಹಾಗೆ ನನಗೆ ಗೊತ್ತಿರೋ ಒಂದು ನಾಲೆಡ್ಜ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.